8,65,00,000 ರೂಪಾಯಿ ವೆಚ್ಚದಲ್ಲಿ ದಾಂಡೇಲಿ ತಾಲೂಕಿನ ವಿವಿಧ ರಸ್ತೆ ಸುಧಾರಣೆ ಹಾಗೂ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಕೆಸಿ ವೃತ್ತದಲ್ಲಿ ಶಿಲಾನ್ಯಾಸ. ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯ ಆಶ್ರಯದಡಿ ದಾಂಡೇಲಿ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಅಂಬೇವಾಡಿ ಗ್ರಿಡ್ ವರೆಗಿನ ರಸ್ತೆಗೆ ಮರು ಡಾಂಬರೀಕರಣ ಕಾಮಗಾರಿ, ನಾನಾ ಕೆಸರೋಡದಿಂದ ಗೋಬ್ರಾಳದವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ ಹಾಗೂ ಆಲೂರು ಪಂಪ್ ಹೌಸ್ ಹತ್ತಿರ ರಾಜ್ಯ ಹೆದ್ದಾರಿಯ ರಸ್ತೆ ಸುಧಾರಣೆ ಕಾಮಗಾರಿಗೆ ದಾಂಡೇಲಿ ನಗರದ ಕೆಸಿ ವೃತ್ತದಲ್ಲಿ ಇಂದು ಮಂಗಳವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ಶಾಸಕರಾದ ಆರ್.ವಿ. ದೇಶಪಾಂಡೆಯವರು ಶಿಲಾನ್ಯಾಸವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆಯವರು, ಕ್ಷೇತ್ರದ ರಸ್ತೆ ಸೇರಿದಂತೆ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತಿದೆ. ದಾಂಡೇಲಿಯ ಚೆನ್ನಮ್ಮ ವೃತ್ತದಿಂದ ಅಂಬೇವಾಡಿ ಗ್ರಿಡ್ ವರೆಗೆ 3,15,00,000 ರೂಪಾಯಿ ವೆಚ್ಚದಲ್ಲಿ ಮರು ಡಾಂಬರೀಕರಣ, ನಾನಾ ಕೆಸರೋಡದಿಂದ ಗೋಬ್ರಾಳದವರೆಗೆ ಅಂದಾಜು 4,80,00,000 ರೂಪಾಯಿ ಮೊತ್ತದಲ್ಲಿ ಹಾಗೂ ಅಂದಾಜು 70 ಲಕ್ಷ ರೂಪಾಯಿ ಮೊತ್ತದಲ್ಲಿ ಆಲೂರು ಪಂಪ್ ಹೌಸ್ ಹತ್ತಿರ ರಾಜ್ಯ ಹೆದ್ದಾರಿಯ ರಸ್ತೆ ಸುಧಾರಣೆ ಕಾಮಗಾರಿಗೆ ಇಂದು ಚಾಲನೆಯನ್ನು ನೀಡಲಾಗಿದ್ದು, ಕಾಮಗಾರಿಯು ಗುಣಮಟ್ಟದಿಂದ ನಡೆಯುವಂತೆ ನೋಡಿಕೊಳ್ಳಬೇಕು. ಕಾಮಗಾರಿ ಗುಣಮಟ್ಟದ ಬಗ್ಗೆ ಖುದ್ದು ನಾನೇ ಭೇಟಿ ನೀಡಿ ಪರಿಶೀಲಿಸಲಾಗುವುದಾಗಿ ತಿಳಿಸಿದರು. ಒಟ್ಟು ಇಂದು 8,65,00,000 ರೂಪಾಯಿ ವೆಚ್ಚದಲ್ಲಿ ವಿವಿಧ ರಸ್ತೆ ಸುಧಾರಣೆ ಮಾಡುವ ಕಾಮಗಾರಿಗೆ ಹಾಗೂ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಶಿಲಾನ್ಯಾಸವನ್ನು ನೆರವೇರಿಸಲಾಗಿದೆ ಎಂದು ಆರ್.ವಿ. ದೇಶಪಾಂಡೆಯವರು ಹೇಳಿದರು. ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಸ್.ಪಿ. ಕಟ್ಟಿಮನಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ.ಸಿ. ಹಾದಿಮನಿ, ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಹಾಗೂ ನಗರಸಭೆಯ ಸದಸ್ಯರು, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಒಂದು ಚೆನ್ನಮ್ಮ ಸರ್ಕಲ್ನಿಂದ ಅಂಬೇವಾಡಿ ಗ್ರಿಡ್ವರೆಗೆ ಇದು 315 ಲಕ್ಷ. ಇದು ಒಟ್ಟು 4.35 ಕಿಲೋಮೀಟರ್ ಹಾಲಿ ಇದ್ದ ರಸ್ತೆಯನ್ನು ಡಾಂಬರೀಕರಣ ಮಾಡುವುದು. ನೆಕ್ಸ್ಟ್ ಎರಡನೇದಾಗಿ ಗೋಬ್ರಾಳದಿಂದ ನಾನಾ ಕೆಸರೋಡ ಮತ್ತು ದಾಂಡೇಲಿ ತಾಲೂಕಿನ ಹದ್ದಿನವರೆಗೆ ಇದು ಒಟ್ಟು 480 ಲಕ್ಷ. ಇದು ಒಟ್ಟು 6.5 ಕಿಲೋಮೀಟರ್ ರಸ್ತೆಯನ್ನು WMM, BM ಹಾಗೂ STBC ಆಗಿ ಮಾಡಲಾಗುವುದು. ಇನ್ನು ನೆಕ್ಸ್ಟು ರಾಜ್ಯ ಹೆದ್ದಾರಿ 46 1 ಕಿಲೋಮೀಟರ್, ಅದು 70 ಲಕ್ಷ, ಅದು ಡಾಂಬರೀಕರಣವನ್ನು ಮಾಡಲಾಗುವುದು. ಮೊದಲನೇ ಕಾಂಟ್ರಾಕ್ಟರ್ ರಾಜ್ಯದಲ್ಲಿ ಎಲ್ಲಿ ಯಾವುದು? ಇದು ಆಲೂರು ಪಂಪ್ ಹೌಸ್ ಅದ. ಆಲೂರು ಪಂಪ್ ಹೌಸ್ ಇವಿಷ್ಟು 3 ಕಾಮಗಾರಿ. ದಾಂಡೇಲಿ ಇದು ಬೆಳೀತಾ ಇರುವ ಪಟ್ಟಣ. ಮೂಲಭೂತ ಸೌಕರ್ಯಕ್ಕೆ ನಮ್ಮ ಸರ್ಕಾರದಲ್ಲಿ ನಾನು ಹೆಚ್ಚಿನ ಮಹತ್ವ ಕೊಟ್ಟಿದ್ದೇನೆ. ಹಾಗಾಗಿ ಹಾಸ್ಪಿಟಲ್, ವಿದ್ಯಾಸಂಸ್ಥೆ, ರಸ್ತೆಗಳು, ಸೇತುವೆಗಳು, ಜನರ ಅನುಕೂಲ ಆಗುವ ಹಾಸ್ಟೆಲ್ಗಳು, SC ಇರ್ಬೋದು, ST ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಜನರಲ್ ಇರ್ಬೋದು, ಇದರ ಅವಶ್ಯಕತೆ ನೋಡಿಕೊಂಡು ಆ ಪ್ರಕಾರ ಮಂಜೂರು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕೆಲವು ಮಂಜೂರು ಮಾಡಿದ್ದೇವೆ, ಕೆಲವು ಸುಂದರವಾದ ಕಟ್ಟಡಗಳು ಬಂದವು. ನಿಮ್ಮ ತಹಶೀಲ್ದಾರ್ ಕಚೇರಿ ನೋಡಿ ಯಾವ ಪ್ರಕಾರ ನಿಮ್ಮ ಕಟ್ಟಡ ಅದೇ ನೋಡಿ, RTO ಆಫೀಸ್ ನೋಡಿ ಯಾವ ಪ್ರಕಾರ ನಿರ್ಮಾಣ ಆಗಿದೆ ನೋಡಿ. ಹೋದೆ ನಿಮಗಂತ ದೊಡ್ಡ ದೊಡ್ಡ ಕಚೇರಿಗಳು ಎಲ್ಲೇ ನೋಡ್ಲಿಕ್ಕೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀವು ಜನರಲ್ಲಿ ನಾವು ವಿನಂತಿ ಮಾಡ್ತೇನೆ, ಎಲ್ಲರೂ ನೀವು ಅಭಿರುಚಿ ತಗೊಳ್ರಿ. ಎಲ್ಲರೂ ಏನಾರ ಕಷ್ಟ ಇದ್ರೆ ನಮ್ಮ ಗಮನಕ್ಕೆ ತರ್ರಿ. ಎಲ್ಲ ಅಭಿವೃದ್ಧಿಯ ಕೊರತೆ ಇದ್ರೆ ನಮ್ಮ ಗಮನಕ್ಕೆ ತರ್ರಿ. ನಾವು ನಾಳೆ ಮಾಡ್ತೇವೆ ಅಂತ ಹೇಳುವುದಿಲ್ಲ, ಆದರೆ ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇವೆ. ನೋಡಿ, 3 ರಸ್ತೆಗಳು, ಅದರ ಅಂದಾಜು ವೆಚ್ಚ ಒಂದು 8-9 ಕೋಟಿ ಆಗ್ತದೆ. 865 ಲಕ್ಷ, 8,65 ಲಕ್ಷಕ್ಕೆ 3 ರಸ್ತೆ ಆಗ್ತಾ ಇವೆ. ಕೆಲಸ ಚಾಲನೆ ಮಾಡಲಿಕ್ಕೆ ಇವತ್ತು ಪೂಜ್ಯ ಗುರುಗಳ ಸ್ವಾಮಿಗಳ ನಾಯಕತ್ವದಲ್ಲಿ ಮಾಡಿದ್ದೇವೆ. ಹಾಗಾಗಿ ಜನ ಕೆಲಸ ಆಗೋದು ಮೆಚ್ಚಬೇಕು, ಏನಾಗಬೇಕು ಅದು ಹೇಳಬೇಕು. ಇಲ್ಲಿ ಇವತ್ತನಾಗ ನಾನು ಯಾರು ಒಬ್ಬನೂ ಸಹ ಬಾಯಿ ಬಿಟ್ಟು ಸರ್ ಇಲ್ಲಿ ಒಂದು ರಸ್ತೆ ಆಗಬೇಕಂತ ನನಗೆ ಹೇಳಿಲ್ಲ, ಯಾರೂ ಹೇಳಿಲ್ಲ. ಎಲ್ಲ ಮಾಡೋದು ನಮ್ಮ ತಲೆಯಿಂದ.
ನಮ್ಮ ತಲೆಯಿಂದ, ಅಥವಾ ಸಾರ್ವಜನಿಕರು ಬರ್ತಾರೆ ಪಾಪ. ಸಾರ್ವಜನಿಕರು, ಜನಪ್ರತಿನಿಧಿಗಳು ಇಂಟ್ರೆಸ್ಟ್ ತೊಗೊಳ್ಬೇಕು. ಈಗ ನಾ ಜನಪ್ರತಿನಿಧಿ ಅದೇನೆ, ಇಲ್ಲಿ ಮೇಲೆ ಬಿಸಿಲು ನಿಂತಿನೂ ಇಲ್ಲ, ನಾನು ನಿಂದಿರಬೇಕಾಗ್ತದೆ. ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ಗಟ್ಟಿಯಾಗಿ ನಿಂದಿರಬೇಕು, ಕೆಲಸ ಮಾಡಬೇಕು, ಅಭಿವೃದ್ಧಿ ಪರವಾಗಿರಬೇಕು, ಬಡವರ ಪರವಾಗಿರಬೇಕು, ನ್ಯಾಯಪರವಾಗಿರಬೇಕು. ಇದು ಮಾನವನ ಕರ್ತವ್ಯ. ಹಾಗಾಗಿ ಈ 3 ಕೆಲಸಕ್ಕೆ ಚಾಲನೆ ಪ್ರಾರಂಭ ಆಗ್ತದೆ. 3 ಕಾಂಟ್ರಾಕ್ಟರ್ ಒಂದು ಮಾತು ಹೇಳ್ತೇನೆ, ಕೆಲಸ ಗುಣಮಟ್ಟದಾಗಬೇಕು. ನಾನು ಸ್ವತಃ ಬರ್ತೇನೆ, ಯಾವಾಗ ಬರ್ತೇನೆ ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಮ ಅಷ್ಟೇನು ಯಾರು ಹೆಸರೇನು ಒಂದು ಅಷ್ಟೇ ನೀನು ಅಲ್ಲಿ ಇವಾಗೂ ಹೇಳುದು ನಾನು. ಇವರು ಅವರೆಲ್ಲ ಫ್ರೆಂಡ್ಸು, ಕಾಂಟ್ರಾಕ್ಟರ್ಸು, ಇವರು ಹೇಳುವುದಿಲ್ಲ. ಇವ್ರು ತಪ್ಪಿಸಿ ಬಂದು ನೋಡಿ ಹೋಗ್ತೇನೆ. ಸರಿ ಗುಣಮಟ್ಟ ಇಲ್ಲಾಂದರೆ ದಯಮಾಡಿ ತೊಂದರೆ ಆದ ನನಗೆ ಬೈಬೇಡ್ರಿ.